ಹಾಯ್ ಯಾಲ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾನು ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನನ್ನ ವಾಯ್ಸ್ ಸ್ವಲ್ಪ ಚೆನ್ನಾಗಿಲ್ಲ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಕೋಲ್ಡ್ ಆಗಿಬಿಟ್ಟಿದೆ. ನಾನು ಮತ್ತು ಪ್ರಜ್ವಲ್ ಅವರು ನಮ್ಮ ಅಕ್ಕ ಅವ್ರ ಮನೆ ಹತ್ರ ಬಂದಿದ್ವಿ. ವಾಟರ್ ಪಂಪಿಂಗ್ ಮಿಷಿನ್ ಕೇಳಿದ್ಲು ನಮ್ಮ ಅಕ್ಕ ಕೊಡಕ್ಕಂತ ಬಂದಿದ್ವಿ. ಏನು ಯಾಕೆ ಊಟ ಮಾಡಿಲ್ಲ? ಊಟ ಯಾಕೆ ಮಾಡಿಲ್ಲ ಹೇಳು? ಯಾಕೆ ನೋಡಲಿ? ಗೊತ್ತಾಯ್ತು. ಧನು ನನಗೆ ಕೊಡೆ ಚಾಕ್ಲೇಟು. ಧನು ನಂಗೆ ಕೊಡೆ ಚಾಕ್ಲೇಟು. ಅಯ್ಯೋ ಬೇಡ ಬೇಡ ಬೇಡ. ಈಗ ಸ್ಕೂಲಲ್ಲಿ ಏನು ಹೇಳ್ಕೊಟ್ರಮ್ಮ? ABCD ಎಲ್ಲ ಹೇಳ್ಕೊಟ್ರ? ಮತ್ತಿನ್ನೇನು ಹೇಳ್ಕೊಟ್ರು? ತಿರ್ಗಾ ABCD ಹೇಳ್ಕೊಟ್ರಾ? ಇವತ್ತು ಪೂರ್ತಿ ABCDನೇ ಹೇಳ್ಕೊಟ್ರಾ? ಹೌದಾ, ಇನ್ನೇನು ಹೇಳ್ಕೊಟ್ಟಿಲ್ವಾ? ಏನೇನು? ಹಂಗೆ ಮಾಡ್ಕೊಳ್ಬಾರ್ದು, ಗಲೀಜು. ಹಂಗೆ ಮಾಡ್ಕೊಳ್ಬಾರ್ದು. 1 2 3 ಹೇಳ್ಕೊಟ್ಟಿಲ್ವಾ? ಹೌದಾ? ಲವ್ ಯು ಧನು. ಸ್ವಲ್ಪ ಹೊತ್ತು ಲಕ್ಕಿ ಹತ್ರ ಎಲ್ಲ ಆಟಾಡ್ಕೊಂಡು ಹಾಗೆ ಧನು ಹತ್ರ ಆಟಾಡ್ಕೊಂಡಿದ್ದು. ಈಗ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ಲು ನಮ್ಮ ಅಕ್ಕ. ನಾನು ಬಂದು ಬಟ್ಟೆ ಎಲ್ಲ ಒಣಗಾಕ್ತಿದ್ದೆ. ನೋಡ್ತಾ ಇರ್ಬೋದು ಕ್ಲೈಮೇಟ್ ಎಷ್ಟು ಚೆನ್ನಾಗಿದೆ ಅಂತ. ಫುಲ್ಲು ಮೋಡ ಮುಚ್ಕೊಂಡಿತ್ತು. ನಮ್ಮ ಕಡೆ ಸಣ್ಣ ನೋಡಿನೇ 15 ಡೇಸ್ ಆಗಿತ್ತು ಅನಿಸುತ್ತೆ. ಎವ್ರಿ ಡೇ ರೈನ್ ಬೀಳ್ತಾ ಇತ್ತು, ಅಂದರೆ ತುಂತುರು ಹನಿ ಅಂತಾರಲ್ವ, ಆ ಥರ ದಿನ ಬೀಳ್ತಾ ಇತ್ತು. ಸೊ ಏನು ಮಾಡೋದು ಅಂತ ಇವತ್ತು ಒಂದಿನ ಬಿಸಿಲು ಬರ್ತಿತ್ತು ಸ್ವಲ್ಪ, ಹಾಗಾಗಿ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಇವಾಗ ನಾನು ಮತ್ತು ಪ್ರಜ್ವಲ್ ಅವರು ವಿಜಯಪುರಕ್ಕೆ ಬಂದ್ವಿ. ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ವಿಜಯಪುರಕ್ಕೆ ಹೋಗ್ತಾ ಇದ್ದೀವಿ. ನೋಡ್ಬೋದು ಕ್ಲೈಮೇಟ್ ಯಾವ ಥರ ಇದೆ ಅಂತ. ಮತ್ತೆ ಬಿಸಿಲು ಬಂದಿತ್ತಲ್ವ, ಈಗ ಮತ್ತೆ ಮೋಡ ಮುಚ್ಕೊಂಡ್ಬಿಟ್ಟಿತ್ತು. ಸೊ ಹಾಗಾಗಿ ಮನೆಗೆ ರಿಟರ್ನ್ ಹೋಗ್ತಾ ಇದ್ದೀವಿ ನಾವು, ಮತ್ತೆ ಮಳೆಯಲ್ಲಿ ಬಿದ್ದೋಗುತ್ತೆ ಅಂತ. ಹಾಗೆ ನಮ್ಮ ಊರು ಸುತ್ತಮುತ್ತ ನಿಮಗೆಲ್ಲ ವ್ಯೂ ತೋರಿಸ್ತೀನಿ. ಅಂದರೆ ವ್ಯೂ ಅಂತಂದರೆ ಫುಲ್ಲು ಹೊಲ ಗದ್ದೆ ಆ ಥರ ಎಲ್ಲ ಮಾಡ್ಕೊಂಡಿರ್ತಾರಲ್ವ, ಎಷ್ಟು ಗ್ರೀನರಿ ಇದೆ ನೋಡಿ. ಹಾಗೆ ಪ್ರಜ್ವಲ್ ಅವರು ಹೇಳಿದ್ರು ಇದೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಹಾಕು, ಚೆನ್ನಾಗಿರುತ್ತೆ ಅಂತ. ಸೊ ಹಾಗಾಗಿ ಇದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಎಷ್ಟು ಗ್ರೀನರಿ ಇದೆ ನೋಡಿ ನಮ್ಮೂರ ಕಡೆ. ಇಲ್ಲೇ ಇದ್ದೋಗ್ಬಿಡ್ಬೇಕು ಅನಿಸುತ್ತೆ. ಅಂದರೆ ಊರಲ್ಲ, ಈ ಥರ ಹೊಲದಲ್ಲಿ ಫುಲ್ಲು ಗ್ರೀನರಿ ಪ್ಲೇಸಲ್ಲಿ ಮಧ್ಯದಲ್ಲಿ ಮನೆ ಕಟ್ಕೊಂಡು ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನನಗಂತೂ ಅದರ ತುಂಬ ಇಷ್ಟ. ಬಟ್ ಏನು ಮಾಡೋಕ್ಕಾಗಲ್ಲ, ಊರಲ್ಲಿ ಮನೆ ಕಟ್ತಿದ್ದೀವಿ ಆಲ್ರೆಡಿ. ಸೊ ಈಗ ನಾನು ಏನೇನು ತೊಗೊಂಡು ಬಂದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇದೊಂದು ಸಾಲ್ಟ್ ಬಿಸ್ಕೆಟ್ ತೊಗೊಂಡು ಬಂದಿದ್ದೆ, ವಿಜಯಪುರಕ್ಕೆ ಹೋಗಿದ್ವಲ್ಲ ಆವಾಗ. ಹಾಗೆ ಇದು ಡಾರ್ಕ್ ಫ್ಯಾಂಟಸಿ ಬಿಸ್ಕೆಟ್ ಒಂದು ತೊಗೊಂಡು ಬಂದಿದೆ. ಮತ್ತು ಇದು ಚಕ್ಲಿ ಚಿಕ್ಕದು ಬರುತ್ತಲ್ಲ, ಅದು ಅದು 3 ಅಲ್ಲಿ ನಮ್ಮ ಅಕ್ಕ ಅವ್ರ ಮನೆಗೆ ಕೊಟ್ಬಿಟ್ಟು ಬಂದೆ, ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸ್ಗೆ ಆಗುತ್ತೆ ಅಂತ. ಹಾಗೆ ನಾನು ಇಲ್ಲಿ ತೋರಿಸಿದ್ನಲ್ಲ ಸೋನ್ ಪಾಪಡಿ ಒಂದು ಬಾಕ್ಸ್ ತೊಗೊಂಡು ಬಂದೆ. ಹಾಗೆ ಇದು ಚಿಕ್ಕಿ ಎಲ್ಲರಿಗೂ ಗೊತ್ತಿರುತ್ತಲ್ಲ, ಫಸ್ಟ್ ಬರ್ತಿದ್ದ ಚಿಕ್ಕಿ ಹೆಂಗೆ ಅಂದರೆ ಅಚ್ಚೂರು ದೊಡ್ಡದಾಗಿ ಸ್ಲಿಟ್ ಮಾಡಿ ಹಾಕ್ತಿದ್ರು. ಈಗ ಇದರಲ್ಲಿ ಫುಲ್ಲು ನುಣ್ಣಕ್ಕೆ ರುಬ್ಬಿಟ್ಟು ಹಾಕ್ತಾರೇನೋ ಗೊತ್ತಿಲ್ಲ. ಸೊ ಈ ಥರ ಚಿಕ್ಕದಾಗಿರುತ್ತೆ, ಇಷ್ಟ ಆಗುತ್ತೆ ತಿನ್ನೋಕ್ಕೆಲ್ಲ, ಚೆನ್ನಾಗಿದೆ. ಮತ್ತು ಸ್ವಲ್ಪ ಜನ ಬರ್ಫಿ ಅಂತ ಕೂಡ ಕರೀತಾರೆ. ನಮ್ಮಮ್ಮ ಅವ್ರ ಕಡೆ ಬರ್ಫಿ ಅಂತಲೇ ಕರೆಯೋದು ಇದನ್ನ. ಈ ಕಡೆ ಪ್ರಜ್ವಲ್ ಅವ್ರ ಕಡೆ ಚಿಕ್ಕಿ ಅಂತ ಕರೀತಾರೆ. ಸೊ ಹಾಗಾಗಿ 2 ಹೆಸರು ಹೇಳಿದೆ. ಹಾಗೆ 3 ತೆಂಗಿನಕಾಯಿನ ತೊಗೊಂಡು ಬಂದೆ. ತೆಂಗಿನಕಾಯಿ ಈಗ ತುಂಬ ರೇಟ್ ಆಗಿಬಿಟ್ಟಿದೆ, 50 ರೂಪಾಯಿ ಒಂದು ತೆಂಗಿನಕಾಯಿ ಅಂತ ಹೇಳ್ತಿದ್ರು. ಅದು ಅಂಗಡಿಗೆ ಹೋಗಿದ್ವಲ್ಲ, ಹೋಲ್ಸೇಲ್ ಅಂಗಡಿಗೆ, ಅಲ್ಲಿ 30 ರೂಪಾಯಿ ಹಂಗೆ ಕೊಟ್ಟರು ಒಂದು. ಸೊ ನೋಡಿದ್ರಲ್ಲ ಗೈಸ್, ಏನೇನು ತೊಗೊಂಡು ಬಂದಿದ್ದೆ ಏನು ಅಂತೆಲ್ಲ. ನಾನು ಸುಮ್ಮನೆ ತಿಂಡಿ ತೊಗೊಂಡು ಬಂದಿದ್ದೆ. ಹಾಗೆ ಸ್ವಲ್ಪ ಕೆಲಸ ಇತ್ತು ಅಂತ ಹೋಗಿದ್ವಿ, ಆ ಕೆಲಸ ಮುಗೀತು. ಹಾಗಾಗಿ ಬರಬೇಕಾದ್ರೆ ತಿಂಡಿ ತೊಗೊಂಡು, ಮತ್ತು ಕಾಫಿ ಕಪ್ಸ್ ಬರುತ್ತಲ್ವ ಚಿಕ್ಕದು ಕೂಲಿಯವರಿಗೆಲ್ಲ ಕೊಡೋದಕ್ಕೆ ಪೇಪರ್ ಕಪ್ಸ್, ಸೊ ಅದನ್ನು ಖಾಲಿ ಆಗಿತ್ತು ಮನೆಯಲ್ಲಿ. ಸೊ ಹಾಗಾಗಿ ಅದನ್ನು ತೊಗೊಂಡು, ಮತ್ತು ಇದು ಊಟದ ಪ್ಲೇಟ್ಸ್ ಕೂಡ ಇರಲಿಲ್ಲ, ಸೊ ಅದನ್ನು ತೊಗೊಂಡು ಬಂದ್ವಿ. ಈಗ ಅಡುಗೆ ಮಾಡಬೇಕು, ಬನ್ನಿ ಅಡುಗೆ ಮಾಡೋಣ.
ನೋಡ್ತಾ ಇರ್ಬೋದು ನಾನಿಲ್ಲಿ ಬೆಂಡೆಕಾಯಿ ಗ್ರೇವಿನ ಮಾಡಿದ್ದೀನಿ. ಇದ್ರದ್ದು ರೆಸಿಪಿ ನಾನು ಆಲ್ರೆಡಿ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಪ್ಲೀಸ್ ಡೂ ಚೆಕ್ ಔಟ್. ಹಾಗೆ ನಾನು ವ್ಲಾಗ್ನ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಮತ್ತೆ ಬೆಳಿಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ತಾನೇ ಊಟ ತಿಂದೆ. ಇವತ್ತೇನು ಕೆಲಸ ಇಲ್ಲ, ಸುಮ್ಮನೆ ಮನೆಯಲ್ಲಿರೋದಷ್ಟೇ. ಅಕ್ಕ ಅಂದರೆ ಪ್ರಜ್ವಲ್ ಅವರು ಕೆಲ್ಸಕ್ಕೆ ಹೋಗಿದ್ರು ಮತ್ತು ನಾನು ಒಬ್ಬಳೇ ಇದ್ದೆ ಮನೆಯಲ್ಲಿ. ಮತ್ತು ಅಕ್ಕ ಟೊಮೆಟೊ ಬಾತ್ ಮಾಡಿದ್ರು, ಮಕ್ಕಳಿಗೆ ಬಾಕ್ಸಲ್ಲಿ ಹಾಕ್ಬೇಕಲ್ವ, ಸೊ ಹಾಗಾಗಿ ಟೊಮೆಟೊ ಬಾತ್ ಮಾಡಿದ್ರು. ಹಾಗೆ ತೊಗೊಂಡೋಗು ಬಾ ಮತ್ತು ಒಬ್ಬಳಿಗೆ ಏನು ಮಾಡ್ಕೊತೀಯ ಅಂತಂದ್ಲು. ಸೊ ಹಾಗಾಗಿ ಹೋಗಿ ತೊಗೊಂಡು ಬಂದು ಈಗ ಜಸ್ಟ್ ಊಟ ಮಾಡಿದೆ. ಈಗ ಪಾತ್ರೆ ಸ್ವಲ್ಪ ಇದೆ, ಅದನ್ನು ತೊಳೆದ್ಬಿಡೋಣ ಬನ್ನಿ ಗೈಸ್. ನೀವು ತೊಳಿಬಿಡಿ, ನಾನು ತೊಳಿತೀನಿ, ಓಕೆನಾ? ಕಮ್ ಲೆಟ್ಸ್ ಗೋ ವಿತ್ ಮೀ. ನೋಡಿ ಸ್ವಲ್ಪನೇ ಪಾತ್ರೆ ಇರೋದು, ಇದ್ರ ಕೆಳಗಡೆ ಒಂದು ಚಿಕ್ಕ ಕುಕ್ಕರ್ ಇದೆ. ಹಾಗೆ ಅಕ್ಕ ಟೊಮೆಟೊ ಬಾತ್ ತಂದುಕೊಟ್ಟಿದ್ಲು ಅಂತ ಹೇಳಿದ್ನಲ್ವ, ಅದು ಒಂದು ಬಾಕ್ಸ್ ಇದೆ ಅಷ್ಟೇ. ಈಗ ನೋಡಿ ಎಲ್ಲ ತೊಳೆದಿದ್ದಾಯಿತು, ತೊಳೆದೆಲ್ಲ ಇಟ್ಬಿಟ್ಟಿದ್ದೀನಿ. ಈಗ ಫ್ರೂಟ್ಸ್ ತಿನ್ನೋ ಟೈಮ್. ಸೊ ಬನ್ನಿ ಫ್ರೂಟ್ಸ್ ತಿನ್ನೋಣ. ಇಲ್ಲಿ ನಾನು ಪೊಮೊಗ್ರೆನೇಟ್ನ ತಿಂತಾ ಇದ್ದೀನಿ. ಲಾಸ್ಟ್ ಟೈಮ್ ನಾನು ಒಂದು ವ್ಲಾಗ್ ಅಪ್ಲೋಡ್ ಮಾಡಿದ್ದೆ, ನೀವು ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ. ವಿಜಯಪುರಕ್ಕೆ ಹೋಗಿ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಎಲ್ಲ ತಂದ್ವಿ ಅಂತ, ಅಲ್ಲಿಂದ ತಂದಿದ್ದು ಪೊಮೊಗ್ರೆನೇಟ್. ತುಂಬ ದಿನ ಆಯ್ತಲ್ವಾ, ಮತ್ತಿನ್ನ ವೇಸ್ಟ್ ಆಗೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಇವತ್ತು ಎಲ್ಲ ಕ್ಲೀನ್ ಮಾಡ್ತಿದ್ದೆ. ಹಾಗಾಗಿ ಎತ್ಕೊಂಡು ಎಲ್ಲ ಬಿಡಿಸ್ಕೊಂಡಿದ್ದೆ. ಇದನ್ನು ಫಾಸ್ಟ್ ಫಾರ್ವರ್ಡ್ ಮಾಡಿಬಿಟ್ಟಿದ್ದೀನಿ ಫುಲ್ಲು ಸ್ಪೀಡಲ್ಲಿ. ಅಂದರೆ ನಿಮಗೆ ತುಂಬ ಇದೆ ನೋಡ್ತಿದ್ರೆ ಬೋರ್ ಆಗುತ್ತೆ ಅಂತ ಫುಲ್ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಎಲ್ಲ ನೀಟಾಗಿ ಬಿಡಿಸಿದ್ದಕ್ಕೆ ಇದು ಒಂದು ಬೌಲ್ ಆಯಿತು. ಅಂದರೆ ಒಂದು ಚಿಕ್ಕ ಬೌಲ್ ನೋಡಿ ತೋರಿಸ್ತಿದ್ದೀನಿ. ಈ ರೀತಿ ಒಂದು ಚಿಕ್ಕ ಬೌಲ್ ಆಯಿತು. ಈಗ ನಾನು ಇದನ್ನು ಫುಲ್ಲು ಫಿನಿಶ್ ಮಾಡ್ತಾ ಇದ್ದೀನಿ, ಅಂದರೆ ತಿಂತಾ ಇದ್ದೀನಿ ಎಲ್ಲನೂ. ನೋಡ್ಬೋದು ನೀವು, ತುಂಬ ಚೆನ್ನಾಗಿತ್ತು, ಸ್ವೀಟಾಗೂ ಇತ್ತು, ನನಗಿಷ್ಟ ಆಯಿತು. ಹಾಗೆ ಯಾರ್ಯಾರು ನನ್ನ ವೀಡಿಯೋಸ್ ನೋಡ್ತೀರಾ ಅವ್ರ ಹತ್ರ ಚೂರು ಮಾತಾಡಬೇಕಿತ್ತು. ಏನಪ್ಪ ಅಂತಂದರೆ ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ಅಥವಾ ನಿಮ್ಮ ಜೊತೆ ಎಲ್ಲ ಮಾತಾಡಬೇಕಾದ್ರೆ ನಾನು ಚೂರು ತೊದಲ್ಬಿಡ್ತೀನಿ, ಇಲ್ಲಾಂದರೆ ಅಂದ್ಕೊಂಡು ಇದ್ಬಿಡ್ತೀನಿ. ಅದು ಸ್ವಲ್ಪ ನನಗೆ ಟೆನ್ಷನ್ ಆಗುತ್ತಲ್ವ, ಏನು ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ. ಆ ಟೈಮಲ್ಲಿ ಆ ಥರ ಮಾಡ್ತೀನಿ. ಪ್ಲೀಸ್ ಅದಕ್ಕೆ ಬೇಜಾರು ಮಾಡ್ಕೊಬೇಡಿ. ಹೋಗ್ತಾ ಹೋಗ್ತಾ ನಾನು ಚೆನ್ನಾಗಿ ಮಾತಾಡೋದನ್ನು ಇಂಪ್ರೂವ್ ಮಾಡ್ಕೊತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ. ಹಾಗೆ ಒಂದು ವಿಡಿಯೋದಲ್ಲಿ ನನ್ನ ಬ್ಯಾಕ್ಗ್ರೌಂಡ್ ವಾಯ್ಸ್ ಎಲ್ಲನೂ ಬೇರೆ ಬೇರೆ ಥರ ಬರ್ತಾ ಇರುತ್ತೆ. ಪ್ಲೀಸ್ ಅದಕ್ಕೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಿಕಾಸ್ ಇದು ಹಳ್ಳಿ ಆಗಿರೋದ್ರಿಂದ ಬ್ಯಾಕ್ಗ್ರೌಂಡ್ ವಾಯ್ಸ್ ಜಾಸ್ತಿ ಬರ್ತಾ ಇರುತ್ತೆ. ಸೊ ಹಾಗಾಗಿ ಹೇಳಿದೆ ಅಷ್ಟೇ. ಪೊಮೊಗ್ರೆನೇಟ್ ಎಲ್ಲ ತಿಂದ್ಕೊಂಡು ಈಗ ಸ್ವಲ್ಪ ಎಡಿಟ್ ಮಾಡೋಣ ವೀಡಿಯೋಸು ಅಂತ ಅಂದ್ಬಿಟ್ಟು ಕೂತ್ಕೊಂಡೆ. ಅದು ವೀಡಿಯೋಸ್ ಎಲ್ಲ ಎಡಿಟ್ ಮಾಡೋಷ್ಟೊತ್ತಿಗೆ 1 hour 1.5 hour ಆಯಿತು. ಸೊ ವೀಡಿಯೋಸ್ ಎಲ್ಲ ಎಡಿಟ್ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಲ್ಕೊಂಡೆ. 1 o'clock 1:15 ಆಗಿತ್ತು ಮಲ್ಕೊಳ್ಳೋ ಅಷ್ಟರಲ್ಲಿ. ಈಗ ನಾನು ಎದ್ದು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಯ್ ಗೈಸ್, ಈಗ ತಾನೇ ಎದ್ದೆ ನಾನು. ಪ್ರಜ್ವಲ್ ಅವ್ರು ಕೂಡ ಬಂದು ಹೊಟ್ಟೆ ಹಸಿತಿದ್ದೆ, ಅಡುಗೆ ನಾನು ಮಾಡು ಅಂತಂದರು. ಸೊ ಹಾಗಾಗಿ ಇವಾಗ ಅಡುಗೆ ಮಾಡಬೇಕು. ಬನ್ನಿ ಅಡುಗೆ ಮಾಡೋಣ ಹೋಗಿ. ನಾನಿಲ್ಲಿ ಬೇಳೆ ಸಾಂಬಾರನ್ನ ಮಾಡ್ತಾ ಇದ್ದೀನಿ. ನಿಮ್ಗೇನಾದರೂ ಈ ರೆಸಿಪಿ ಬೇಕು ಅಂತಂದರೆ ಮಿಸ್ ಮಾಡ್ದಿರ ಕಾಮೆಂಟಲ್ಲಿ ತಿಳಿಸಿ. ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೆಕೆಂಡ್ ಕೊಡ್ಲಕ್ಕಿ, ಸೆಕೆಂಡ್. ಯೇ ಹ್ಯಾಪಿ ಬರ್ಡೇ ಲಕ್ಕಿ, ಹ್ಯಾಪಿ ಬರ್ಡೇ. ಲಕ್ಕಿದು ಬರ್ಡೇ ಇತ್ತು ಅಂತ ಅಕ್ಕ ಕರೆದಿದ್ಲು. ಸೊ ಹಾಗಾಗಿ ಹೋಗಿ ಮತ್ತೆ ಮನೆಗೆ ಬಂದು ಅಡುಗೆ ಮಾಡಿದ್ನಲ್ಲ, ಈಗ ಊಟ ಮಾಡ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು. ಈಗ ಟೈಮ್ ಬಂದು 8:30 ಆಗಿದೆ. ಹಾಯ್ ಗೈಸ್, ಈಗ ತಾನೇ ಊಟ ಮುಗಿದಿದ್ದಾಯಿತು. ಸೊ ನಾನು ಈಗ ಮಲ್ಕೊಂಡು ಬಂದು ತುಂಬ ನಿದ್ದೆ ಬರ್ತಿದೆ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಹಿಂಗಿತ್ತು ಅಂತ ಹೇಳ್ಬೋದು. ನನ್ನ ದಿನ ಎವ್ರಿಡೇ ರೋಟೀನ್ ಇದೇ ಥರ ಇರುತ್ತೆ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಅಂತ ಕೇಳ್ಕೊಳ್ತಾ, ಅಂದರೆ ಒಂದು ಲೈಕ್ ಮಾಡಿ, ನನಗೆ ಮೋಟಿವೇಟ್ ಆಗುತ್ತೆ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬಾಯ್.